ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈತಪ್ಪಿದೆ ಅಂತೇಳಿ ಆಕ್ರೋಶಗೊಂಡು ಅಸಮಾಧಾನಗೊಂಡಿದ್ದಂತಹ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಹೈಕಮಾಂಡ್ ಕೂಡ ಬಂದು ಮನವೊಲಿಸುವಂತ ಕೆಲಸ ಮಾಡಿತ್ತು. ಆದ್ರೂ ಕೂಡ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತೇಳಿ ಆಕ್ರೋಶವನ್ನು ಹೊರ ಹಾಕಿದ್ರು. ಸದ್ಯ ಇದೀಗ ಕೆಪಿಸಿಸಿಯಿಂದ ಎಲ್ಲ ಒಂದ್ ಕಡೆ ಸಿಹಿ ಸುದ್ದಿ ಬಂದಂತೆ ಕಾಣ್ತಾ ಇದೆ. ನಾನು ನಮ್ಮ ಜೊತೆ ಎಂ ಕೃಷ್ಣಪ್ಪ ಅವರಿದ್ರೆ ನಾನು ಮಾತಾಡ್ತೀನಿ. ಸರ್, ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತೇಳಿ ಆಕ್ರೋಶಗೊಂಡು ಸಾಕಷ್ಟು ಅಸಮಾಧಾನ ಹೊರ ಹಾಕಿದ್ರಿ. ನಿಮಗೆ ಸಮಾಧಾನ ಮಾಡುವಂತ ಕೆಲಸ ಹೈಕಮಾಂಡ್ ಕೂಡ ತಮ್ಮ ಮನೆಗೆ ಬಂದಿತ್ತು, ಭೇಟಿ ಕೊಟ್ಟಿದ್ರು. ತದಾದ ನಂತರ ಇವತ್ತು ಕೂಡ ಪಿ ಕೆ ಹರಿಪ್ರಸಾದ್ ಅವರು ಬಂದಿದ್ರು. ಏನ್ ಹೇಳಿದ್ರು ಸರ್? ಇಲ್ಲ, ಏನು ಹೇಳ್ತಾರೆ, ಮಿಸ್ಟೇಕ್ ಆಗಿದೆ, ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಮಾಡಬೇಕು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಅವರ ಯಾವ ಮಾನದಂಡಕ್ಕೂ ನಾವು ಕಡಿಮೆ ಇಲ್ಲ. ಯಾವುದಕ್ಕೆ ಹೇಳಿ, ಯುವಕರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಭ್ರಷ್ಟಾಚಾರ ರಹಿತ ಸರ್ಕಾರ ಮಾಡೋದಿರ್ಬೋದು, ಎಲ್ಲದರಲ್ಲೂ ನಾವು ನಮ್ಮ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬೆಳೆದಿದ್ದೀವಿ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ದ್ರೋಹ ನಾವು ಮಾಡಿಲ್ಲ. ಗೊತ್ತಾಯ್ತೇನಪ್ಪ? ಕಾಂಗ್ರೆಸ್ ಪಕ್ಷ ಎಲ್ಲ ಯುವಕರಿಗೆ ಕೊಡಬೇಕು. ಮುಂದಿನ ಪ್ರಿಯಕೃಷ್ಣ 3 ಸರ್ತಿ ಗೆದ್ದು 20 ಬೈ ಎಲೆಕ್ಷನ್ ಕಾಂಗ್ರೆಸ್ 15 ಸೀಟ್ ಸೋತಾಗ ಇವರು ಗೆದ್ದು ಕಾಂಗ್ರೆಸ್ಗೆ ಬೂಸ್ಟಪ್ ಕೊಟ್ಟಂತ ಪ್ರಿಯಕೃಷ್ಣ ಅವ್ರನ್ನ ಸ್ವಂತ ಅವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಅದು ಬೇರೆ ಕಾನ್ಸ್ಟಿಟ್ಯೂನ್ಸಿ, ಗೋವಿಂದರಾಜನಗರ. ಅಲ್ಲಿ ಗೆದ್ದವನಿಗೂ ನೀವು ಇಲ್ಲ. ನಾನು 5 ಸರ್ತಿ ಶಾಸಕ ಆಗಿದ್ದೀನಿ, ನನಗೂ ಇಲ್ಲ. ಅವ್ರು ಹೇಳಿದ್ರು ಅಂತ ಪಾರ್ಲಿಮೆಂಟ್ಗೆ ಕೊನೆ ದಿನ ನಾಮಿನೇಷನ್ ಮಾಡಿ ಕೊನೆ ದಿವಸ 2004ರಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೀನಿ, ನನಗೂ ಇಲ್ಲ. ಏನರ್ಥ ಇದು? ಮಂತ್ರಿ ಕೊಟ್ಟಾಗ ನಾನು ಲಕ್ಷಾಂತರ ಮನೆಗಳನ್ನ ಕೊಟ್ಟಿದ್ದೀನಿ. 1.5 ವರ್ಷದಲ್ಲಿ ಮಾಡಿದಂಥ ಸಾಧನೆನ ಇವತ್ತು 8 ವರ್ಷ ಆದರೂ ಯಾರೂ ಮಾಡಿಲ್ಲ. 8 ವರ್ಷಕ್ಕೂ ಅಷ್ಟು ಸಾಧನೆ ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಮೆರಿಟೋರಿಯಸ್ ಆಗಿ ಮಾಡಿದ್ದನ್ನ ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ಏನಂತ? ಕೃಷ್ಣಪ್ಪ ಇಷ್ಟೊಂದೆಲ್ಲ ಮಾಡ್ದ, ನೀವೇನು ಒಂದು ಮನೇನೂ ಕೊಟ್ಟಿಲ್ಲ ಅಂತ ಅಸೆಂಬ್ಲಿನಲ್ಲಿ ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ಅಸೆಂಬ್ಲಿನಲ್ಲಿ ಆಸ್ ಬಿ ಅಪೋಸಿಷನ್ ಲೀಡರು ಟಿವಿನಲ್ಲಿ ಅಸೆಂಬ್ಲಿಲಿ ಮಾತಾಡಿದ್ದಾರೆ ನನ್ನ ಪರವಾಗಿ. ಇಲ್ಲಿ ಬಂದಾಗ 2 ಸರ್ತಿ ಕೃಷ್ಣಪ್ಪನಿಗೆ ಅನ್ಯಾಯ ಆಗಿದೆ, ಕೃಷ್ಣಪ್ಪನಿಗೆ ಮಂತ್ರಿ ಮಾಡಬೇಕು ಅಂತೆಲ್ಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿ ಆದ ಸಿಎಂ ಆದಾಗ ನಮ್ಮ ಕಾರ್ಯಕರ್ತರೆಲ್ಲ ಹೋಗಿ ರಾಜಭವನದ ಹತ್ರ ಪ್ರೊಟೆಸ್ಟ್ ಮಾಡಿದ್ರು. ನಾನು ಹೇಳಿದೆ, ನಮ್ಮ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯ ಬಂದಿದ್ದಾರೆ, ಏನೋ ಅವಘಡ ಆಗಿದೆ, ಈ ಸರ್ತಿ ಮಾಡ್ತಾರೆ, ನಮ್ಮ ಸರ್ಕಾರ ಬಂದಿದೆ, ಜನಕ್ಕೋಸ್ಕರ ಒಳ್ಳೇದು ಮಾಡೋಣ, ಸುಮ್ಮನೆ ಇದ್ಬಿಡಿ ಅಂತೇಳಿ ನಾನು ಯಾವುದೇ ರೀತಿಯಾದಂಥ ಪ್ರೊಟೆಸ್ಟ್ನ ಸ್ಟಾಪ್ ಮಾಡಿಸ್ತೇನೆ. ನಾನು ಅವತ್ತು ಗೊತ್ತಾಯ್ತು. ಓಕೆ ಸರ್, ಹೇಳ್ತಾ ಇದ್ರಿ ಇಷ್ಟೆಲ್ಲ ಕೆಲಸ ಮಾಡಿದಿರಿ, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡಿದೆ ಅಂತೀರಿ. ಮತ್ತೆ ಯಾಕೆ ಸಚಿವ ಸ್ಥಾನ ತಮಗೆ ಕೂಡ ಕಾಂಗ್ರೆಸ್ ಅಲ್ಲಿ ಹಿರಿಯ ನಾಯಕರಿದ್ದೀರಿ, ಮತ್ತೆ ಯಾಕೆ ಈ ರೀತಿ ನಿಮಗೆ ಈ ತರ ಕಡೆಗಣಿಸ್ತಿರೋದು ಕೊನೆ ಕ್ಷಣದಲ್ಲಿ? ನಾನು ಅದನ್ನೇ ಕೇಳ್ತಾ ಇರೋದು. ಇಷ್ಟೆಲ್ಲ ಸಿದ್ದರಾಮಯ್ಯ ಹೇಳಿ, ಇಷ್ಟೆಲ್ಲ ಹೈಕಮಾಂಡ್ ಅವ್ರು ಹೇಳಿ ಎಲ್ಲ ಮಾಡಿ, ಇಷ್ಟು ಫಸ್ಟ್ ಕ್ಲಾಸ್ ಆಗಿ ನಾನಾಗ್ಲಿ ಪ್ರಿಯಕೃಷ್ಣ ಆಗಲಿ ನಮ್ಮ ರೆಕಾರ್ಡ್ನ ಇಷ್ಟು ಸ್ವಚ್ಛವಾಗಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕೆಲಸ ಮಾಡಿಕೊಂಡು 2 ಕ್ಷೇತ್ರನ ಗೆದ್ಕೊಂಡ್ ಬಂದಿದ್ದೀವಿ. ಇದನ್ನ ಬಿಟ್ಬಿಟ್ಟು ಇವಾಗ ಅವ್ರು ಮಂತ್ರಿ ಮಾಡಿದಾರಲ್ಲ, ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅನ್ನೋದನ್ನ ಅರ್ಥ, ಯಾವ ಮಾನದಂಡಕ್ಕೆ ನಾವು ಕಡಿಮೆ ಇದ್ದೀವಿ ಅಂತ ತಿಳ್ಕೊಬೇಕು. ಸಚಿವ ಸಂಪುಟ ಕಸರತ್ತು ನಡೆಯುವಂತ ಸಂದರ್ಭದಲ್ಲಿ ತಮ್ಗೆ ಏನಾದ್ರು ಭರವಸೆ ಏನಾದ್ರು ಕೊಟ್ಟಿದ್ದ ಸರ್? ನಮ್ಮ ಮಾಡೇ ಮಾಡ್ತಾರೆ ಅಂತ ಎಲ್ಲರಿಗೂ ಇತ್ತಪ್ಪ ಭರವಸೆ, ಎಲ್ಲರಿಗೂ ಭರವಸೆ ಇತ್ತು. ನಮಗಿನ್ನ ಇನ್ನೇನು ಏನು ಎಲಿಜಿಬಿಲಿಟಿ ಇನ್ನೇನಿದೆ? ಯಾವ ಎಲಿಜಿಬಿಲಿಟಿ ಇದೆ? ಏನ್ ತಪ್ಪಿದೆ ನಮ್ಮಿಂದ? ಇವರೇ ಆಗಿದಾರಲ್ಲ, ಇವರೆಲ್ಲರನ್ನು ನಿಲ್ಲಿಸ್ಬಿಟ್ಟು ಕೇಳಿ, ಅವ್ರಿಗಿನ್ನ ನಾವು ಯಾವ ರೀತಿ ಕಡಿಮೆ ಇದ್ದೀವಿ ಅಂತ ಕೇಳಿ. ಏನಾದರೂ ನಾವು ಭ್ರಷ್ಟಾಚಾರ ಮಾಡಿದ್ದೀವಾ? ಭ್ರಷ್ಟಾಚಾರ ರೈತರಿಗೆ ನೀವು ಸೀಟ್ ಮಂತ್ರಿ ಮಾಡಲ್ಲ ಅಂದ್ರೆ ಏನ್ ಮೆಸೇಜ್ ನೀವು ಕಳಿಸ್ತಾ ಇದ್ದೀರಾ ಕರ್ನಾಟಕ ಜನತೆಗೆ, ಭಾರತ ದೇಶಕ್ಕೆ ಅಂತ? ಸುರ್ಜೇವಾಲಾ ಅವರು ಕೂಡ ಬಂದು ತಮ್ಮನ್ನ ಮನವೊಲಿಸುವಂತ ಕೆಲಸ ಮಾಡಿದ್ರು. ಜೊತೆಗೆ ಒಂದಿಷ್ಟು ಕಾಂಗ್ರೆಸ್ ಅಲ್ಲಿ ಮಿಸ್ಟೇಕ್ ಆಗಿದೆ, ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಸೊ ಈಗಲಾದ್ರೂ ಸಚಿವ ಸ್ಥಾನ ಸಿಗುತ್ತೆ ಅಂತ ಭರವಸೆ ಇದೆ? ಒಂದೇ ಮಾಡ್ಬೇಕು, ಅವರು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಮಾಡದೆ ಇರೋಕ್ ಸಾಧ್ಯನೇ ಇಲ್ಲ, ಅವರು ಮಾಡ್ತಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ತಮ್ಮ ಮನೆಗೆ ಭೇಟಿ ನೀಡಿದ್ರು. ಎಲ್ಲೋ ಒಂದ್ ಕಡೆ ತಮ್ಗಾಗುತ್ತೆ, ಇನ್ನೊಂದೇ ಒಂದು ಕೊನೆ ಕ್ಷಣ ಒಂದು ಉಳಿದಿದೆ, ಅದನ್ನ ತಮಗೆ ಕೊಡ್ತೀವಿ ಅಂತೇಳಿ ಮಾಹಿತಿ ಇದೆ. ಅದೆಲ್ಲ ಪ್ರಶ್ನೆ ಇಲ್ಲ. ಬಂದಿದ್ರು, ಮಾತಾಡಿದ್ರು. ಅವರು ನಾವು ಎಲ್ಲ ಬಹಳ ವರ್ಷದ ಸ್ನೇಹಿತರುಗಳು, 50-60 ವರ್ಷದ ಸ್ನೇಹಿತರು. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಅಷ್ಟೇ. ಕೊನೆ ಪ್ರಶ್ನೆ, ಒಂದ್ ವೇಳೆ ಏನಾದ್ರೂ ಇಷ್ಟೆಲ್ಲ ಸರ್ಕಸ್ ನಡೆದ್ರು ಕೂಡ ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದ್ರೆ ಮುಂದಿನ ನಡೆ ಏನ್ ಸರ್? ಅದನ್ನೇ ಆಮೇಲೆ ಮಾತಾಡೋಣ. ತಮ್ಮ ಪ್ರಿಯಕೃಷ್ಣ ಅವರು ಕೂಡ ಇವತ್ತು ಹೈಕಮಾಂಡ್ ಬಲವ ಮೇರೆಗೆ ಡೆಲ್ಲಿಗೆ ಹೋದರೆ ಅಂತ ಮಾಹಿತಿ ಇದೆ. ಇಲ್ಲ, ಹೋಗಿದ್ದಾರೆ. ಏನು ಅಂತ ವಿಷಯ ಇನ್ನ ಗೊತ್ತಿಲ್ಲ. ಇದೇ ವಿಚಾರವಾಗ ಅಥವಾ ಏನಾದ್ರು ಬೇರೆ ಗೊತ್ತಿಲ್ಲ. ಅವ್ರು ಇಂಡಿಪೆಂಡೆಂಟ್ MLA ಏನಪ್ಪ, ಅವ್ರು ನಮ್ಮನ್ನೆಲ್ಲ ಕೇಳ್ಬಿಟ್ಟು ಹೋಗ್ತಾರ. ಇಂಡಿಪೆಂಡೆಂಟ್ MLA ಆಗಿ ಎಲ್ಲರೂ ಸೋತಾಗ ಇವ್ರು ಮಾತ್ರ ಗೆದ್ದ. ಗೊತ್ತಾಯ್ತಿನಪ್ಪ, ಒಬ್ಬ ಮಂತ್ರಿನ ಸೋಲಿಸ್ದ 25 ವರ್ಷಕ್ಕೆ. ಎಷ್ಟು ವರ್ಷಕ್ಕೆ?
25 ಇಯರ್ಸ್ಗೆ, ನಾಟ್ 75 ಇಯರ್ಸ್ಗೆ, 25 ವರ್ಷಕ್ಕೆ ಅವನು MLA ಆಗಿ ಯಂಗೆಸ್ಟ್ MLA ಅಂತ ರೆಕಾರ್ಡ್ ಮಾಡ್ದ. ಗೊತ್ತಾಯ್ತನಪ್ಪ, 25 ವರ್ಷ 3 ತಿಂಗಳು ಅಷ್ಟೇ ಅವನು MLA ಆದಾಗ. ಅಂಥವನಿಗೆ ನೀವು ಅಲ್ಲಲ್ಲ, ಸರ್ಕಾರ ಕೂಡ ಅದೇ ಯುವಕರನ್ನ ನಾವು ಮುನ್ನೆಲೆಗೆ ತಗೊಂಬರ್ತೀವಿ ಅಂತ ಸರ್ಕಾರ ಕೂಡ ಅದೇ ಹೇಳುತ್ತೆ. ಬಟ್ ಈ ಕೊನೆ ಕ್ಷಣದಲ್ಲಿ ಕಡೆಗಣಿಸ್ತಾ ಇದೆಯಲ್ಲ. ಅದಕ್ಕೆ ನಾನು ಹೇಳೋದು, ಏನು ಮಾನದಂಡ ಇದೆ ನಿಮ್ಮದು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದೆ. ಅವ್ರ ಹತ್ರ ಆನ್ಸರ್ ಇಲ್ಲ. ಮಾಡ್ಬೇಕು, ನೋಡೋಣ. ಏನು ನೀವು ಕೇಳಿ, ಯಾವ ಮಾನದಂಡ ಅಂತ ನೀವು ಕೇಳಿ. ಕೊನೆ ಕ್ಷಣ ನಿಮ್ಮದು ನಿರ್ಧಾರ, ನಿಮ್ಮ ಹೋರಾಟ ಮುಂದಿನ ಹೇಗಿರುತ್ತೆ ಸರ್? ಅವೆಲ್ಲ ಮುಂದೆ ಹೇಳ್ತೀವಿ, ಕಾದ್ ನೋಡಿ. ಇದಿಷ್ಟು ಎಂ ಕೃಷ್ಣಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.